ದಿನ ಇದು ಕಳೆದ 2-3 ದಿವಸದಿಂದ ಆಗೈತಿ. ದೇಶದ ಪ್ರಧಾನಿ ಒಬ್ಬರು ಬಂದು ಒಬ್ಬ ಸಾಮಾನ್ಯವಾಗಿರತಕ್ಕಂತ ಕನಕದಾಸ ಅಂತ ತಿಳ್ಕೊಂಡಿದ್ರು. ಆದ್ರೆ ಕನಕದಾಸರು ಸಾಮಾನ್ಯವಾಗಿರತಕ್ಕಂತನಲ್ಲ, ಇಡೀ ಕೇವಲ ಕರ್ನಾಟಕಕ್ಕಲ್ಲ ಇಡೀ ಭಾರತಕ್ಕೆ ಸೀಮಿತ ಅನ್ನುವಂತ ಸಂದೇಶ ಈ 2-3 ದಿವಸಗಳ ಹಿಂದೆ ಸಾರಿದ್ದಾರೆ ಕನಕದಾಸರ ಬಗ್ಗೆ. ಕನಕದಾಸರ ತತ್ವ ಸಿದ್ಧಾಂತಗಳನ್ನ, ಕನಕದಾಸರ ಆಚರಣೆಗಳನ್ನ ಕೇವಲ ನಾವು ಸಂಭ್ರಮಿಸುವಂಥದ್ದಷ್ಟ ಅಲ್ಲ, ಕೇವಲ ಸಂಭ್ರಮಿಸುವಂಥದ್ದಲ್ಲ, ಅದು ನಮ್ಮ ಜೀವನದ ಜೊತೆಗೆ ನಾವು ಅಳವಡಿಸಿಕೊಳ್ಬೇಕಾಗಿರತಕ್ಕಂಥದ್ದು. ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿ ಸಮಾಜದ ಶೋಷಣೆಗೆ ಒಳಗಾಗಿರತಕ್ಕಂಥ ಸರ್ವರನ್ನೆಲ್ಲರನ್ನ ಸಹಕರಿಸಿಕೊಂಡು ಸರ್ವರನ್ನೆಲ್ಲರಿಗೂ ಕೂಡ ಆಶ್ರಯನ್ನ ಕೊಟ್ಟು ಅವರ ಕಡೆಯಿಂದ ಈ ಸಮಾಜಕ್ಕೆ ವಚನಗಳನ್ನು ಕೊಡುಗೆಯಾಗಿ ಕೊಟ್ಟರು ಬಸವಣ್ಣನವರು. ಬಸವಣ್ಣನವರ ಕೊಟ್ಟ ವಚನದಿಂದಾಗಿ, ಕನಕದಾಸರ ಕೊಟ್ಟ ಕೀರ್ತನೆಯಿಂದಾಗಿ, ಸ್ವಾಮಿ ವಿವೇಕಾನಂದ ಅವರು ಸಾರಿರತಕ್ಕಂಥ ತತ್ವದಿಂದಾಗಿ ಈ ಭಾರತ ದೇಶ ಅತ್ಯಂತ ಶ್ರೀಮಂತವಾಗಿರತಕ್ಕಂಥ ದೇಶ. ಯಾಕೆ ಈ ದೇಶವನ್ನ ನಾವು ಶ್ರೀಮಂತವಾಗಿರೋ ದೇಶ ಅಂತ ಕರಿತೀವಿ ಅಂತಂದ್ರೆ, ಒಬ್ಬ ರಷ್ಯಾದ ತತ್ವಜ್ಞಾನಿ, ರಷ್ಯಾ ದೇಶದ ತತ್ವಜ್ಞಾನಿ ಭಾರತ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದ ಅಂತ. ಭಾರತ ದೇಶಕ್ಕೆ ಬಂದಿರತಕ್ಕಂಥ ತತ್ವಜ್ಞಾನಿ ಇಲ್ಲಿನ ಸಂಸ್ಕೃತಿಯನ್ನ, ಇಲ್ಲಿನ ಎಲ್ಲಾ ದೇಶಕ್ಕೂ ಒಂದೊಂದು ಮಣಿಗೆ ಹೋಲಿಕೆ ಮಾಡಿದ್ರೆ ರಷ್ಯಾದ ತತ್ವಜ್ಞಾನಿ ಭಾರತ ದೇಶಕ್ಕೆ ಜಗಲಿ ಮನೆಗೆ ಹೋಲಿಕೆ ಮಾಡ್ತಾನಂತ. ಅವನು ಹೇಳ್ತಾನ, ಯಾರಾದ್ರೂ ಜಗಲಿ ಮನೆಗೆ ಚಪ್ಪಲಿ ಹಾಕೊಂಡು ಹೋಗೋಂಗಿಲ್ಲ, ನಾನು ಭಾರತ ದೇಶಕ್ಕೆ ಮೊದಲ ಪಾದ ಇಡಬೇಕಾಗಿತ್ತಂದ್ರ ಇದು ಜಗಲಿ ಮಣಿ ಅಂತ ತಿಳ್ಕೊಂಡಿದ್ದೀನಿ, ಇದು ದೇವರ ಮಣಿ ಅಂತ ತಿಳ್ಕೊಂಡಿದ್ದೀನಿ. ಈ ದೇಶಕ್ಕೆ ನನ್ನ ಮೊದಲ ಪಾದ ಇಡಬೇಕಾಗಿತ್ತಂದ್ರೆ ಅದು ಚಪ್ಪಲಿಯಿಂದ ಮೆಟ್ಟಬಾರದು ಅನ್ನುವಂತ ಸಂದೇಶವನ್ನ ಒಬ್ಬ ರಷ್ಯಾದ ತತ್ವಜ್ಞಾನಿ ನಮ್ಗೆ ಹೇಳ್ತಾನ. ಭಗವಂತ ಬೀರಲಿಂಗೇಶ್ವರ, ರೇವಣಸಿದ್ಧ, ಮಾಳಿಂಗರಾಯರು ಕೊಟ್ಟಿರ್ತಕ್ಕಂಥ ಪವಿತ್ರವಾಗಿರತಕ್ಕಂಥ ಈ ಧರ್ಮ ನಮಗೇನ್ ಹೇಳ್ತದ? ಹಣಿ ಮ್ಯಾಗ ಎದ್ದು ಕೂಡಿಸ್ಲೆ ಭಂಡಾರ ಹಚ್ಕೋರಿ ಅಂತ ಹೇಳ್ತದ. ಯಾರ ಹಣಿ ಮ್ಯಾಗ ಭಂಡಾರ ಹಚ್ಕೊಂಡಿರಿ? ಇದು ಹಾಲು ಮತ ಧರ್ಮದ ಸಂಸ್ಕಾರ. ನೀವು ಕೇವಲ ಭಂಡಾರ ಹಚ್ಕೋರಿ ಅಂತಲ್ಲ, ನಿಮ್ಮ ಹಣಿ ಮ್ಯಾಗ ಒಂದು ತಿಲಕ ಇರಬೇಕು. ನಿಮ್ಮ ಹಣಿ ಮ್ಯಾಗ ತಿಲಕ ಹಚ್ಕೊಂಡು ಬೆಳಗ್ಗೆ ಎದ್ದು ನೀವು ಹೊರಗೆ ಬಂದ್ರೆ ಅಂದ್ರ ನೀವೇನ್ ಅನ್ಕೊಂಡಿರ್ತಿರಲ್ಲ ಆ ಕೆಲಸ ಪೂರ್ಣ ಆಗ್ತದ. ನಿಮ್ಮ ಹಣಿ ಮ್ಯಾಗ ಭಂಡಾರ ಇತ್ತಂದ್ರ ನಿಮ್ಮ ಮಕ್ಕದೊಳಗ ಒಂದು ತೈಜಸ್ಸ ಕಾಣ್ತದ, ಒಂದು ನಗುಮುಖ ಕಾಣ್ತದ, ಚೈತನ್ಯ ಅರಳಿರ್ತದ. ಇದು ನನ್ನ ಹಾಲು ಮತ ಧರ್ಮದ ಸಂಸ್ಕಾರ, ಇದು ಸನಾತನ ಧರ್ಮದ ಸಂಸ್ಕಾರ. ಇದನ್ನ ನಾವು ಇವತ್ತಿನ ಯುವ ಪೀಳಿಗೆಗಳು ಆಚರಣೆಗೆ ತರಬೇಕು. ನೀವೆಲ್ಲರೂ ಪ್ಯಾಂಟ್ಗಳು ಹಾಕ್ತೀರಿ, ಪ್ಯಾಂಟ್ ಹಾಕ್ತೀರಿ, ಟಿ ಶರ್ಟ್ ಹಾಕ್ತೀರಿ, ಹಾಕ್ರಿ, ಬ್ಯಾಡ ಅಂತಲ್ಲ. ಇವತ್ತು ಜಯಂತಿ ಮಾಡ್ಲಿಕ್ಕತ್ತೀರಿ, ಜಾತ್ರೆ ಕೇತ್ರೆಗಳು ಇರ್ತಾವು. ಅಂತ ಒಂದು ಸಂದರ್ಭದೊಳಗ ನಮ್ಮ ಪದ್ಧತಿ ಆಗಿರತಕ್ಕಂತ ಪಂಚೆ ಸುತ್ತಕೊಳ್ಳೋದು ಕಲೀರಿ, ನಮ್ಮ ಪದ್ಧತಿ ಆಗಿರತಕ್ಕಂತ ಪೇಟ ಸುತ್ತಕೊಳ್ಳೋದು ಕಲೀರಿ. ಇದನ್ನ ನೀವು ಹಾಳು ಮಾಡಕ್ ಹೋಗ್ಬೇಡ್ರಿ, ಮರ್ಯಾಕ್ ಹೋಗ್ಬೇಡ್ರಿ. ಈ ಆಚರಣೆಗಳು ಮರುಕಳಿಸುತ್ತಾ ಹೋದಾಗ ಮಾತ್ರ ಈ ಸಂಸ್ಕಾರ ಮುಂದಿನ ಪೀಳಿಗೆಗೆ ಉಳಿತದ. ಇದು ಉಳಿಬೇಕು. ಯಾಕಂದ್ರ ಸ್ವಾಮಿ ವಿವೇಕಾನಂದರು ಚಿಕಾಗೋಕ್ಕೆ ಹೋಗಿದ್ರಂತ, ವಿದೇಶದೊಳಗ. ಚಿಕಾಗೋ ಒಳಗ ಆಗಿರ್ತಕ್ಕಂಥ ಎಲ್ಲ ಪಂಡಿತರನ್ನ, ಎಲ್ಲಾ ಜ್ಞಾನವಂತರನ್ನ ಅಲ್ಲಿ ಕರೆಸಿದ್ರು. ಎಲ್ಲಾ ದೇಶದ ಒಬ್ಬೊಬ್ಬರ ಪ್ರತಿನಿಧಿಯಾಗಿ ಕರೆಸಿದ್ರಂತಲ್ಲಿ. ಅಲ್ಲಿ ಕರೆಸಿದಾಗ ಎಲ್ಲಾ ದೇಶದ ರಾಯಭಾರಿಗಳಾಗಿ ಬಂದಿರತಕ್ಕಂಥವ್ರು ನೋಡಿದಾಗ ಎಲ್ಲರೂ ಕೂಡ ಸೂಟು, ಬೂಟು, ಕೋಟು ತೊಟ್ಟು ಬಹಳ ಪಳಪಳ ಹೊಳೆಯುವಂಗ ಕಾಣ್ತಿದ್ರಂತ. ಅವರ ಉಡುಪುಗಳನ್ನ ನೋಡಿ ಎಲ್ಲಾರು ಬಂದು ಅವ್ರಿಗೆ ಮಾತಾಡಿಸ್ತಿದ್ರಂತ, ಅವರನ್ನ ನೋಡಿ ಹೊಗಳ್ತಿದ್ರಂತ. ಆದ್ರೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಕುಂತಿದ್ರಂತ. ಸ್ವಾಮಿ ವಿವೇಕಾನಂದರು ಭಾರತನ ಉದ್ದೇಶಿಸಿ ಭಾರತದ ರಾಯಭಾರಿಯಾಗಿ, ಭಾರತದ ಪ್ರತಿನಿಧಿಯಾಗಿ ಅಮೆರಿಕದ ಚಿಕಾಗೋಕ್ಕೆ ನಮ್ಮ ಸ್ವಾಮಿ ವಿವೇಕಾನಂದರು ಹೋಗಿದ್ರಂತ. ಸ್ವಾಮಿ ವಿವೇಕಾನಂದರು ನೋಡಿದ್ರೆ ಯಾರೊಬ್ರು ಕೂಡ ಮಾತಾಡ್ತಿರ್ಲಿಲ್ಲ. ಸ್ವಾಮಿ ವಿವೇಕಾನಂದ ನೋಡಿದ್ರೆ ಎಲ್ಲಾರು ಕೂಡ ಮುರಿದು ಹೋಗ್ತಿದ್ರಂತ. ಅವಾಗ ಸ್ವಾಮಿ ವಿವೇಕಾನಂದವ್ರಿಗೆ ಅವಕಾಶ ಸಿಗ್ತದ. ಏನು ಅವಕಾಶ ಸಿಗ್ತದ ಅಂತಂದ್ರೆ, ಆ ಎಲ್ಲಾ ದೇಶದವರು ಬಂದವರು ಮಾತಾಡಿದ್ರು. ಎಲ್ಲರೂ 5 ನಿಮಿಷ ಮಾತಾಡಿದ್ರು, 10 ನಿಮಿಷ ಮಾತಾಡಿದ್ರು. ಕೊನೆಗೆ ಒಲ್ಲದ ಮನಸ್ಸಿನಿಂದ ಚಿಕಾಗೋ ದೊಡ್ಡ ಸಭೆ ಒಳಗ ಒಲ್ಲದ ಮನಸ್ಸಿನಿಂದ
ಭಾರತವನ್ನು ಉದ್ದೇಶಿಸಿ ಮಾತನಾಡಲು ಬಂದಿರತಕ್ಕಂತ ಸ್ವಾಮಿ ವಿವೇಕಾನಂದರ ಕೈ ಒಳಗೆ ಮೈಕ್ ಸಿಗ್ತದಂತ. ಅವ್ರ ಕೈ ಒಳಗೆ ಮೈಕ್ ಸಿಕ್ಕಾಗ ಅವ್ರು ಒಂದೇ ಒಂದು ಮಾತು ಮಾತಾಡ್ತಾರ. ಎಲ್ಲರೂ ಮಾತಾಡೋದು ಬೇರೆ ಆಗಿತ್ತು, ಸ್ವಾಮಿ ವಿವೇಕಾನಂದರು ಒಂದೇ ಒಂದು ಮಾತು ಮಾತಾಡ್ತಾರ. ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಅಣ್ಣಂದರೇ ಮತ್ತು ನನ್ನ ಸೋದರಿಯರೇ ಅಂತ ಕರೀತಾರೆ. ಆ ಒಂದೇ ಒಂದು ಸಂದೇಶಕ್ಕಾಗಿ ಜಗತ್ತಿನಿಂದ ಪ್ರಬುದ್ಧರ ಕೂಡಿರ್ತಕ್ಕಂಥ ಆ ಸಭೆ ಒಳಗ ಚಪ್ಪಾಳೆ ಬಡಿಲಕ್ ಆರಂಭ ಮಾಡಿದ್ರೆ ಅರ್ಧ ಗಂಟೆ ಚಪ್ಪಾಳೆ ಬಡಿದ್ರಂತ. ಯಾಕೆ ಬಡದ್ರಂತಂದ್ರ ನೀನು ಮಾತನಾಡುವ ಮಾತಿನೊಳಗ ಒಂದು ತತ್ವ ಐತಿ, ನೀವು ಮಾತನಾಡುವ ಮಾತಿನೊಳಗ ಒಂದು ಗತ್ತೈತಿ, ನೀವು ಮಾತಾಡೋ ಮಾತಿನೊಳಗ ಒಂದು ತಾಕತ್ ಐತಿ, ಅದರೊಳಗೆ ಒಂದು ಸಂಸ್ಕಾರ ಐತಿ. ಅದು ಎಲ್ಲಿಂದ ಬಂದೈತಿ ಅಂದ್ರೆ ಈ ಭಾರತ ಭೂಮಿಯಿಂದ ಮಾತ್ರ ಬಂದೈತಿ ಅನ್ನುವಂಥದ್ದನ್ನ ಆ ಚಿಕಾಗೋಗಳು ಹೇಳ್ತಾರೆ. ಹೋಗಲಾಡಿಸುವ ನಿಟ್ಟಿನಲ್ಲಿ ಅವರು ತಮ್ಮದೇ ಆದ ಶೈಲಿಯಲ್ಲಿ ಏನದ ಅಂತಂದ್ರೆ ಸಾಮಾಜಿಕ ಚಳುವಳಿಯನ್ನು ಮಾಡಿದರು ಎಂದರೆ ನಾವು ತಪ್ಪಾಗಲಾರದು. ಯಾಕಂತಂದ್ರೆ ರಾಮಧಾನ್ಯ ಚರಿತ್ರೆ, ನಳ ಚರಿತ್ರೆ, ಹರಿಭಕ್ತಿ ಸಾರ, ಮೋಹನ ತರಂಗಿಣಿ ಈ ಎಲ್ಲಾ ಒಂದು ಕೃತಿಗಳನ್ನು ಅವರು ರಚಿಸಿದ್ದಾರೆ. ಸಾರದಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದರೆ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು ಏನ ಬಲ್ಲೆನು ನಾನು, ನೆರೆ ಸುಜ್ಞಾನ ಮೂರುತಿ ನೀನು ನಿನ್ನ ಸಮಾನರುಂಟೆ ದೇವ ರಕ್ಷಿಸು ನಮ್ಮನ್ ಅನವರತ ಅಂತ ಹೇಳಿ ಕನಕದಾಸರು ಹರಿಭಕ್ತಿ ಸಾರದಲ್ಲಿ ತನ್ನ ದೇವರಿಗೆ ಭಕ್ತಿಯನ್ನು ಅರ್ಪಿಸ್ತಿರ್ತಾರೆ. ಯಾಕಂತಂದ್ರೆ ಕೇವಲ ಕನಕದಾಸರು ಒಂದು ಸಮಾಜಕ್ಕೆ ಸೀಮಿತವಾಗಿ ಹೇಳಿದಂತವುಗಳಲ್ಲ, ಅವರು ಹೇಳಿರುವುದು ಇಡೀ ಎಲ್ಲ ಶೋಷಿತ ಸಮಾಜಗಳಿಗೆ. ಅದೇ ರೀತಿಯಾಗಿ ಮುಖ್ಯವಾಗಿ ಬಸವಣ್ಣನವರಾಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು, ಅಂಬಿಗರ ಚೌಡಯ್ಯನವರಾಗಿರ್ಬೋದು, ಕನಕದಾಸರು ಇವರೆಲ್ಲ ಏನು ಮಾಡಿದ್ರು ಅಂದ್ರೆ ಸಮಾಜದಲ್ಲಿರುವಂತಹ ಅನೇಕ ಎಡರು ತೊಡರುಗಳನ್ನು, ಮೇಲು ಕೀಳುಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ, ಆಮೇಲೆ ಮುಖ್ಯವಾಗಿ ಏನು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೂಡ ಅವರು ಹಲವಾರು ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ. ನೀವು ಬಸವಣ್ಣನವರ ಅನುಭವ, ಯಾಕಂದ್ರೆ ಇವತ್ತ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಓದುವಂತವ್ರು ನಮಗ್ ಕಣ್ಣಿಗೆ ಕಾಣಕತ್ತಾರ. ನೀತಿ ಅಂತಂತೀವಿ ಅಂತ ಸಮಾಜದಲ್ಲಿ ಅಂಥ ತೊಡಕುಗಳನ್ನು ಹೋಗಿಸಲು ಮೌಢ್ಯಗಳನ್ನು ದೂರ ಮಾಡೋದಕ್ಕಾಗಿ ಇಂಥ ಮಹಾನ್ ವ್ಯಕ್ತಿಗಳು ಬಹಳಷ್ಟು ಶ್ರಮ ವಹಿಸಿದ್ದಾರೆ. ನಾವು 12ನೇ ಶತಮಾನದಲ್ಲಿ ನೋಡಿರೋದು ಬಸವಣ್ಣವರ ವಚನಗಳ ಮೂಲಕ ಏನು ಸಮಾಜಕ್ಕೆ ಕೆಡಕುಗಳು, ಮೌಢ್ಯಗಳು ಮತ್ತು ಅವರ ಏನು ನೀತಿಗಳು ಏನು ಆಚರಣೆಗಳನ್ನು ಅಂಥ ವಿರುದ್ಧಗಳನ್ನು ಹೋರಾಟ ಮಾಡಿಕೊಂಡು ಅವರು ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳೋದಕ್ಕೆ ಯಾವ್ಯಾವ ರೀತಿಯಾಗಿ ಅವರು ವಚನಗಳು ಮಾಡಿದರು. ಅವರು ಒಂದು ಏನು ವರ್ಣಭೇದ ನೀತಿ ಅಂತೀವಿ ಅಂಥಲ್ಲಿ ಎಲ್ಲ ಜಾತಿಯ ವಚನಗಾರರು ಸೇರಿಸಿ ಒಂದು ಅನುಭವವನ್ನು ಉಂಟವನ್ನು ಕಟ್ಟಿ ಎಲ್ಲರಿಗೂ ಸಮಾನ ಬಾಳ್ವೆಯನ್ನು ಕೊಡೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಮಹಾನ್ ವ್ಯಕ್ತಿಗಳು 15ನೇ ಶತಮಾನದಲ್ಲಿ ಕನಕದಾಸರು ಆ ನಿಟ್ಟಿನಲ್ಲಿ ಕೆಲಸ ಮಾಡತಕ್ಕಂಥ ದಾಸ ಸಾಹಿತ್ಯಕ್ಕೆ ಹೆಸರಾದಂಥ ಪುರಂದರದಾಸರಿಗಿರ್ಬೋದು ಮತ್ತು ಹಲವಾರು ವ್ಯಕ್ತಿಗಳು ಈ ಸಮಾಜಕ್ಕೆ ಕೊಟ್ಟಂಥ ಏನು ಮಹಾನ್ ವ್ಯಕ್ತಿಗಳು ಸ್ಮರಿಸುವಂಥ ಕೆಲಸಗಳು ಆಗಬೇಕು. ಯಾಕಂತಾರೆ ಯುವಕರಲ್ಲಿ ಇಂಥ ಒಂದು ಇವತ್ತಿನ ಯಾವುದೇ ಕೂಡ ವೈಯಕ್ತಿಕವಾಗಿ ಏನು ನಾವು ಟಾಟಾ ಬಿರ್ಲಾ ಅಂತೀವಿ ಮತ್ತು ಅಂಬಾನಿ ಅಂತೀವಿ, ಇಂಥವ್ರು ಯಾರು ಕೂಡ ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿಲ್ಲ. ಅಂಥವ್ರನ್ನ ಗೌರವಿಸುವಂಥ ಕೆಲಸ ಇಲ್ಲಿಯೂ ಕೂಡ ಆಗಲ್ಲ. ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಮತ್ತು ರಾಷ್ಟ್ರಕ್ಕೆ ಯಾರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥವ್ರನ್ನು ಸ್ಮರಿಸುವಂಥ ಕಾರ್ಯಕ್ರಮ ಆಗಬೇಕು. ಇಂಥವ್ರ ಬಗ್ಗೆ ಹೆಚ್ಚಿನ ಜನರಿಗೆ ಯುವ ಪೀಳಿಗೆ ಗೊತ್ತಾಗಬೇಕು. ಅವರು ಕೂಡ ದೇಶ ಮತ್ತು ರಾಷ್ಟ್ರ ಮತ್ತು ಸಮುದಾಯ ಅನ್ನೋದು ಗೊತ್ತಾಗಿ ತಿಳಿಸೋದಕ್ಕೆ ಇಂಥ ಮಹಾನ್ ವ್ಯಕ್ತಿಗಳು ಮೌಲ್ಯವಾದ ಒಂದು ಪದ್ಧತಿಯಾಗಿರ್ಬೋದು, ನೀತಿಯಾಗಿರ್ಬೋದು ಮತ್ತು ಒಂದು ಸಮಾಜದ ವಂಕುಟಂಕುಗಳನ್ನು ತಿದ್ದುಕ್ಕೆ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಇಂಥ ಜನರಿಗೆ ತಿಳಿಸೋದಕ್ಕೆ ಇಷ್ಟೊಂದು ಈ ಮಹಾನ್ ವ್ಯಕ್ತಿಗಳು ಸ್ಮರಿಸುವಂಥ ಕೆಲಸ ಆಗಲಿ ಅಂತ ಹೇಳಿ ಇವತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮೀಡಿಯಾದವರಿಗೆ ನಮ್ಮ ಎರಡು ಮಾತುಗಳನ್ನು ಸಲ್ಲಿಸಿ ಇವತ್ತಿನ ದಿನ ಏನು ಅಂತಾರೆ
ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಾವು ಕೂಡ ಕಾರಣಕರ್ತರಾಗಿದ್ದೆ. ಹಾಗೆ ನನ್ನ ಹೆಸರು ಶಿವಲಿಂಗ್ ಅಂತ, ನಾನು ಕುಸನೂರು ಗ್ರಾಮದ ಸದಸ್ಯ.